ಈ ಬ್ಲೌಸಲ್ಲಿ ತಿಳಿಸಿಕೊಡುವಂಥ ವಿಚಾರ ಏನಂತ ಹೇಳಿದರೆ, ಈ ಬ್ಲೌಸಿನ ಶೋಲ್ಡರ್ ಲೆಂತು 11 ಇಂಚು ಇದೆ. ಇದರ ಚೆಸ್ಟು 42.5 ಇದೆ, ಅಂದರೆ 21 ಕಾಲು 42.5 ಇದೆ. ಇದರ ಫುಲ್ ಬಸ್ಟ್ ಇದೆ, ಅಂದರೆ ಮಿಡಲ್ ಚೆಸ್ಟು 43 ಇಂಚು ಇದೆ. 11 ಇಂಚು ಶೋಲ್ಡರ್, ಚೆಸ್ಟು 42.5, ಮತ್ತು ಇಲ್ಲಿ ಮಿಡ್ಲಲ್ಲಿ ಫುಲ್ ಬಸ್ಟು 43.5. ಇವಾಗ ಇದನ್ನು ಅಳತೆ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ 11 ಇಂಚು ಶೋಲ್ಡರ್, ಇಲ್ಲಿ ನಮಗೆ ನೋಡಿ 21 ಪೂರ್ತಿಯಾಗಿ ಅಳೆದು ತೋರಿಸ್ತೇನೆ. ಇದನ್ನು 21 ಇಲ್ಲಿ ಈ ಜಾಯಿಂಟಿಗೆ ಇಟ್ಟುಕೊಳ್ಳಬೇಕು. ಆಮೇಲೆ ಇಲ್ಲಿ ಮುಂಭಾಗಕ್ಕೆ ಅಳತೆ ಮಾಡಿ 31 ವರೆಗೆ, ತುಂಬ ಎಳೆದು ಹಿಡಿಬಾರ್ದು. 31 ಇಲ್ಲಿ ಬರ್ತಾ ಇದೆ. 31 ಇಲ್ಲಿಂದ ಈ ಐ ಪಟ್ಟಿ ಕಡೆಯಿಂದ ಐಯ ಮೇಲೆ ಇಟ್ಟು ಈ ಜಾಯಿಂಟಿಗೆ ಅಳತೆ ಮಾಡಿಕೊಳ್ಳಿ. 42 ಬರ್ತಾ ಇದೆ. 42 ಚೆಸ್ಟ್ ಇದೆ ಇದರದ್ದು. ಇವಾಗ ಇದರ ಫುಲ್ ಬಸ್ಟನ್ನು ಅಳತೆ ಮಾಡುವ. ಇಲ್ಲಿಂದ ಹೂಕು ಪಟ್ಟೆ ಉಂಟಲ್ಲ, ಹೂಕು ಎಲ್ಲಿ ತಾಗಿಸ್ತೇವೆ ಹೂಕಿನ ಮುಂಭಾಗ, ಅಲ್ಲಿಂದ ಒಂದು ನೂಲು ಬಿಟ್ಟು ಅಳತೆ ಮಾಡಿಕೊಳ್ಳಬೇಕು. ಈ ರೀತಿ ಡಾಟ್ನ ಮಧ್ಯದಲ್ಲಿ ಹಿಡಿದುಕೊಂಡು ಈ ಥರ ಇಲ್ಲಿ ಮಿಡ್ಲಿಗೆ ಮಾರ್ಕನ್ನು ಹಾಕಿ ನೋಡಿ. ಇಲ್ಲಿ 11 ಬರ್ತಾ ಇದೆ. 11 ಅಂದರೆ ಅದರ ಡಬಲ್ ಮಾಡಿದರೆ 23 ಇಂಚು ಆಗುತ್ತದೆ. ಇವಾಗ ಇದನ್ನು ಡಬಲ್ ಮಾಡುವ. 23 ಇಂಚು ಬಂತು. ಈ 23 ನಾವಿಲ್ಲಿ ಬೆನ್ನಿನ ಭಾಗದಲ್ಲಿ ನೋಡಬೇಕು. ಈ ರೀತಿ ಬೆನ್ನಿನ ಭಾಗದಲ್ಲಿ 23 ಇಲ್ಲಿ ಇಟ್ಟು ಈ 23 ಫ್ರಂಟಿನ ಎರಡು ಬದಿದು ಸೇರಿಸಿ ಎಷ್ಟು 11 23 ಫ್ರಂಟಿದ್ದು ಎರಡೂ ಸೇರಿಸಿ 23. ಈ 23 ಬೆನ್ನಿನ ಮೇಲೆ ಈ ರೀತಿ ಇಡಬೇಕು, ಈ ಡಾಟ್ನ ಲೆವೆಲ್ನಲ್ಲಿ. ಇಲ್ಲಿ 23 ಈ ಬದಿಯಿಂದ ಇಲ್ಲಿಗೆ ನೋಡಿ. ಇವಾಗ ಇಲ್ಲಿ 43 ಬಂದಿದೆ. ಇದರ ಫುಲ್ ಬಸ್ಟ್ 43 ಎಂದಾಗುತ್ತದೆ. ಇವಾಗ ಇದನ್ನು ಕಟ್ ಮಾಡುವುದು ಹೇಗೆ ಎಂಬುದನ್ನು ತೋರಿಸಿಕೊಡುತ್ತೇನೆ. ಇದು ತುಂಬ ದೊಡ್ಡ ಬ್ಲೌಸು. ಇದರ ಫುಲ್ ಬಸ್ಟ್ ಅಂದರೆ ಮಿಡಲ್ ಚೆಸ್ಟು. ಇದಕ್ಕೆ ನೋಡಿ ದೊಡ್ಡ ಡಾಟನ್ನು ಹಾಕಬೇಕಾಗುತ್ತದೆ. 1.5 ಇಂಚಿನ ಡಾಟನ್ನು ಇಲ್ಲಿ ಹಾಕಿದಾಗ ಮಾತ್ರ ಇದು ಫುಲ್ ಬಸ್ಟ್ ಆಗಲು ಸಾಧ್ಯ, ಇಲ್ಲಾಂದರೆ ಸಾಧ್ಯವಿಲ್ಲ. ಮತ್ತು ಈ ಡಾಟನ್ನು ಕೂಡ ಸಾಧಾರಣ 1.25 ಇಂಚಿನಷ್ಟು ಹಿಡಿಬೇಕಾಗುತ್ತದೆ. ಹೀಗೆ ಮಾಡದಿದ್ದರೆ ಅವರಿಗೆ ಬ್ಲೌಸು ಸರಿಯಾಗಿ ಬರುವುದಿಲ್ಲ. ಇಷ್ಟು ದೊಡ್ಡ ಬ್ಲೌಸ್ಗಳಿಗೆ ಶೋಲ್ಡರ್ ಕೂಡ ತುಂಬ ನಾವು ಕಮ್ಮಿ ಇಡಲು ಆಗುವುದಿಲ್ಲ. ಶೋಲ್ಡರನ್ನು 5.5 ಅಂದರೆ 10 ಇಂಚಿಗೆ ಇಟ್ಟರೆ ಇದು ಆರ್ಮ್ ಹೋಲ್ ಡೌನ್ ಎಂಬುದು ಮೇಲಕ್ಕೆ ಹೋಗುತ್ತದೆ. ಈ ರೀತಿ ಆಗುತ್ತದೆ. ತುಂಬ ಡೌನ್ ಕೂಡ ಆಗಬಾರದು. ಅದಕ್ಕಾಗಿ ಇದಕ್ಕೆ ನಾವು 11 ಇಂಚಿನ ಶೋಲ್ಡರನ್ನು ಇಟ್ಟುಕೊಳ್ಳಬೇಕು. ಇದು ತುಂಬ ಮೇಲಕ್ಕೆ ಹೋದಾಗ ಇಲ್ಲಿ ನೆರಿಗೆ ಈ ಭಾಗದಲ್ಲಿ ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ಶೋಲ್ಡರನ್ನು ಸ್ವಲ್ಪ ಹೆಚ್ಚಿಸಬೇಕು. ದೊಡ್ಡ ಬ್ಲೌಸಿಗೆ ಶೋಲ್ಡರ್ 11 ಇಡುವುದರಿಂದ ಏನು ತೊಂದರೆ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಬ್ಯಾಕ್ ನೆಕ್ ಡೀಪ್ ಕೂಡ ತುಂಬಾ ಕಮ್ಮಿ ಇದೆ. ತುಂಬ ಜಾಸ್ತಿ ನೆಕ್ ಡೀಪ್ ಇಲ್ಲ. ಕೆಲವರಿಗೆ 3 ಇಂಚು 2.5 ಇಂಚು ಇದ್ದಾಗ ಶೋಲ್ಡರನ್ನು ತುಂಬ ಕಮ್ಮಿ ಮಾಡಬೇಕಾಗುತ್ತದೆ, 10.5 ಇಂಚಿಗೆ ಇಡಬೇಕಾಗುತ್ತದೆ. ಹಾಗೇನಿಲ್ಲ, ಇದು ತುಂಬ ಮೇಲಕ್ಕೆ ಇದೆ. ಹೀಗೆ ನೋಡಿದರೆ 5.5. ಇಲ್ಲಿ ಮೇಲಿಂದ ಅಳತೆ ಮಾಡಿ ನೋಡಿದಾಗ ನೋಡಿ ಒಂದು 9 ಕಾಲಿಗೆ ಬರುತ್ತದೆ. ಇವಾಗ ಇದನ್ನು ಕಟ್ ಮಾಡುವುದು ಹೇಗೆ ಎಂಬುದನ್ನು ತೋರಿಸಿಕೊಡುತ್ತೇನೆ. ಈ ಬ್ಲೌಸಿನ ಉದ್ದ 15 ಇಂಚು. ಅದಕ್ಕೆ 1 ಇಂಚು ಮಾರ್ಜಿಂಗ್ ಆ್ಯಡ್ ಮಾಡಿ 16 ಇಂಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಬ್ಲೌಸ್ ಲೆಂತು 15 ಇಂಚು, 1 ಇಂಚು ಆ್ಯಡ್ ಮಾಡಿ 16 ಇಂಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಶೋಲ್ಡರ್ 11 ಇಂಚಿಗೆ ಇಡುವ. 11 ಅಂದರೆ 5.5, ಅರ್ಧ ಇಂಚು ಮಾರ್ಜಿಂಗ್ ಸೇರಿಸಿ 6 ಇಂಚಿಗೆ ಇಟ್ಟುಕೊಳ್ಳುವ.
ಕೆಳಗೆ ಕೂಡ 6 ಇಂಚಿಗೆ ಮಾರ್ಕನ್ನು ಹಾಕುವ. ಇವಾಗ ಈ 2 ಮಾರ್ಕ್ಗಳನ್ನು ಜೋಡಿಸಿಕೊಳ್ಳುವ. ಇಲ್ಲಿ ಕೆಳಕ್ಕೆ ನಾವು ಡೌನ್ ಮಾರ್ಕ್ ಹಾಕುವಾಗ ಇಲ್ಲಿ ನಾವು ಎಷ್ಟು ಇಟ್ಟಿರುತ್ತೇವೆ ಅದರ ಆಸುಪಾಸಿನಲ್ಲಿಯೇ ಬರುವುದು. ಇಲ್ಲಿ 6 ಇಂಚು ಇಟ್ಟಿದ್ದರೆ 1/4 ಇಂಚು ಹೆಚ್ಚು ಕಡಿಮೆ ಬರುತ್ತದೆ, ಅಷ್ಟೇ ಇಡಬೇಕು. ನೋಡಿ, ಇಲ್ಲಿ ಕೆಳಕ್ಕೆ ನಾವು 5 ಮುಕ್ಕಾಲು ಇಟ್ಟುಕೊಳ್ಳುವ. 5 ಮುಕ್ಕಾಲಿಗೆ ಕೆಳಗಡೆ ಮಾರ್ಕನ್ನು ಹಾಕಿಕೊಳ್ಳುವ. 5 ಮುಕ್ಕಾಲು. ಆಮೇಲೆ ಇದಕ್ಕೆ ಚೆಸ್ಟ್ ಮಾರ್ಕನ್ನು ಹಾಕಿಕೊಳ್ಳುವ. 42.5. 42.5 ಎಂದರೆ 10.5 1 ಪಾಯಿಂಟ್. 10 ಮುಕ್ಕಾಲು ಇಟ್ಟರೆ 43 ಆಗ್ತದೆ, 11 ಇಟ್ಟರೆ 44 ಆಗುತ್ತದೆ. 10.5 1 ಪಾಯಿಂಟ್ ಅಂದರೆ 42.5 ಆಗುತ್ತದೆ. ಮತ್ತು ಈ ಕಾರ್ನರ್ನಲ್ಲಿ ದೊಡ್ಡ ಬ್ಲೌಸ್ಗಳಿಗೆ ಇಲ್ಲಿಂದ 1.5 ಇಂಚು ಮೇಲಕ್ಕೆ ಇಡಬೇಕು. ಯಾವ ರೀತಿ ಬ್ಲೌಸು ಚಿಕ್ಕದಾಗುತ್ತಾ ಹೋಗುತ್ತದೋ ಅದೇ ಥರ ನಾವು ಇದನ್ನು ಕೆಳಕ್ಕೆ ಮಾಡುತ್ತಾ ಬರಬೇಕು. ಚಿಕ್ಕ 38 36 ಇಂಚಿಗೆ 1/4, ಆ ಥರ 32 ಇಂಚಿಗೆ 1 ಇಂಚಿನಷ್ಟು ಇದನ್ನು ಕೆಳಕ್ಕೆ ತರುತ್ತಾ ಬರಬೇಕು. ಇದು ದೊಡ್ಡ ಚೆಸ್ಟ್ ಮತ್ತು ಫುಲ್ ಬಸ್ಟ್ ಬ್ಲೌಸ್ ಆಗಿರುವುದರಿಂದ ಇಲ್ಲಿಂದ 1.5ಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇವಾಗ ಒಂದು ಸಲ ಸ್ಕೇಲನ್ನು ಇಟ್ಟುಕೊಂಡು ನಾವು ಚೆಕ್ ಮಾಡಿ ನೋಡಿಕೊಳ್ಳಬೇಕು. ನೋಡಿ, ಮೇಲಿಂದ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಒಂದು ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿಂದ ಸ್ಕೇಲನ್ನು ನೋಡಿ ಇಲ್ಲಿಗೆ ತಾಗುವಂತೆ ಮತ್ತು ಇಲ್ಲಿ ಮತ್ತು ಈ ಪಾಯಿಂಟಿಗೆ ಮತ್ತು ಇಲ್ಲಿಗೆ ತಾಗುವಂತೆ ಇಟ್ಟುಕೊಳ್ಳಬೇಕು. ಆಮೇಲೆ 1/2 ಇಂಚು ಬಿಟ್ಟು, ಸ್ಕೇಲಿಂದ 1/2 ಇಂಚು ಬಿಟ್ಟು ಒಮ್ಮೆ ಚೆಕ್ ಮಾಡಿ ನೋಡಬೇಕು. 1/2 ಇಂಚು ಅಂದರೆ ಅದು ಸ್ಟಿಚಿಂಗ್ ಮಾರ್ಜಿಂಗು, ಅದರ ಮೇಲೆ ಸ್ಟಿಚಿಂಗ್ ಬರುತ್ತದೆ. ಇದೇ ಥರ ಅಳತೆ ಮಾಡಿದಾಗ ನಮಗೆ ಅದು 9ಕ್ಕೆ ಬಂದು ನಿಲ್ಲಬೇಕಾಗುತ್ತದೆ. ನೋಡಿ, ಇಲ್ಲಿ 5 ಮುಕ್ಕಾಲು ಇಟ್ಟಿದ್ದೇನೆ. ಕರೆಕ್ಟಾಗಿ 1/2 ಇಂಚು ಅಂದರೆ ನೀವು ಸ್ಟಿಚಿಂಗ್ ಎಷ್ಟು ಹಿಡಿತೀರೋ ಅಷ್ಟೇ. 9 ಇಂಚಿಗೆ 1 ಪಾಯಿಂಟ್ ಹೆಚ್ಚು ಕಮ್ಮಿ ಬರ್ತದೆ, ಅದರಲ್ಲಿ ಏನೂ ಆಗೋದಿಲ್ಲ. ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇವಾಗ ಇಲ್ಲಿಂದ 1.5 ಇಂಚು ಮಾರ್ಜಿನ್ಗಾಗಿ ಮಾರ್ಕನ್ನು ಹಾಕಿಕೊಳ್ಳಿ. ಇದರ ಸೊಂಟ 37 ಇದೆ, ಅಂದರೆ 9.25, 4ನೇ 1 ಭಾಗ 9.25 ಬರುತ್ತದೆ. ಅದಕ್ಕೆ 1 ಇಂಚಿನ ಡಾಟ್ ಆ್ಯಡ್ ಮಾಡಿ 1.5 ಇಂಚು ಮಾರ್ಜಿನ್. ಇವಾಗ ಈ ಲೈನ್ಗಳನ್ನು ಸೇರಿಸಿಕೊಳ್ಳಿ. ಇವಾಗ ಇದರ ಬ್ಯಾಕ್ ಡೀಪು ಎಷ್ಟಿದೆ? 5.5. ನೀವು ಇದನ್ನು ಮೇಲಿಂದ ಬೇಕಾದರೆ ಅಳತೆ ಮಾಡಿಕೊಳ್ಳಿ ಅಥವಾ ಕೆಳಗಿಂದಲೂ ಮಾಡಿಕೊಳ್ಳಿ, ಲೆಕ್ಕ ಒಂದೇ ಆಗೋದು. ಇಲ್ಲಿಂದಲೂ ನೋಡ್ಬೋದು. ನಾವು ಇವಾಗ ಇಲ್ಲಿಂದಲೇ ಇಲ್ಲಿಗೆ ನೋಡುವ. ನೋಡಿ, 5.5 ಇದೆ. ಈ ರೀತಿ ಕೂಡ ಇಟ್ಟು ಇಲ್ಲಿ ಹೀಗೆ ಇಟ್ಟು ಕೂಡ ಮಾರ್ಕನ್ನು ಹಾಕಿಕೊಳ್ಳಬಹುದು. ಇಲ್ಲ ಅಂದರೆ ಅದಕ್ಕೆ 3/4 ಇಂಚು ಆ್ಯಡ್ ಮಾಡಿಕೊಳ್ಳಿ. 5.5ಗೆ 3/4 ಇಂಚು ಆ್ಯಡ್ ಮಾಡಿ 6/4 ಆಯಿತು. ಅದು ಇಲ್ಲಿದ್ದು 1/4 ಇಂಚು, ಇಲ್ಲಿದ್ದು 1/2 ಇಂಚು ಮಾರ್ಜಿನ್. ಇದರ ಅಗಲ ಕೂಡ ತುಂಬ ಜಾಸ್ತಿನೇ ಇದೆ, ಅಷ್ಟೇ ಇಡುವ ನಾವು ಕೂಡ. ಅಂದಾಜು ಒಂದು 7 ಇಂಚಿನಷ್ಟಿದೆ, ಅಷ್ಟೇ ಇಟ್ಟುಕೊಳ್ಳುವ. 7 ಅಂದರೆ 3.5, ಅದಕ್ಕೆ ಮಾರ್ಜಿನ್ ಬಿಟ್ಟರೆ 3/4.
3 ಕಾಲಿಗೆ ಒಂದು ಮಾರ್ಕನ್ನು ಹಾಕಿಕೊಳ್ಳುವ. ಇಲ್ಲಿ ಶೋಲ್ಡರ್ ಬಿಡ್ತು 2 ಮುಕ್ಕಾಲಿದೆ, ಅದಕ್ಕೆ ಇಲ್ಲಿ ಮಾರ್ಕನ್ನು ಹಾಕಿಕೊಳ್ಳುವ. ಅವರ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ 2 ಮುಕ್ಕಾಲು, 2 ಚೆಕ್ ಮಾಡಿ ನೋಡುವ. ಹೌದು, 2 ಮುಕ್ಕಾಲು ಇಲ್ಲಿ ನಿಮಗೆ ಸ್ಟಿಚಿಂಗ್ ಕಾಣಬಹುದು. ಇವಾಗ ಇದು ಲೈನ್ಗಳನ್ನು ಸೇರಿಸಿಕೊಂಡಾಯಿತು. ಇನ್ನು ಕಾರ್ನರ್ನಿಂದ 1 ಇಂಚು ಬಿಟ್ಟು, ಅದರಲ್ಲಿ 1 ಇಂಚು ಬಿಟ್ಟಿದ್ದಾರೆ ಅವರು. ಇವಾಗ ಇದಕ್ಕೆ ಡಾಟ್ನ ಮಾರ್ಕನ್ನು ಹಾಕಿಕೊಳ್ಳುವ. ಡಾಟ್ ಮಾರ್ಕ್ ಹಾಕಿಕೊಳ್ಳುವಾಗ ನೋಡಿ, ಈ ಲೈನ್ನಿಂದ 10 ಕಾಲು ಬರ್ತಾ ಇದೆ. 10 ಕಾಲು ಅಂದರೆ 5 ಇಂಚು 1 ಪಾಯಿಂಟ್. ಇಲ್ಲಾಂದರೆ ನೀವು ಈ ರೀತಿ ಕೂಡ ಹೊಸತಾಗಿದ್ದರೆ ಈ ರೀತಿ ಟೇಪನ್ನು ಫೋಲ್ಡ್ ಮಾಡಿ ಕೂಡ ಮಾರ್ಕನ್ನು ಹಾಕಿಕೊಳ್ಳಬಹುದು. 5 ಇಂಚು 1 ಪಾಯಿಂಟ್. 4.25 ಡಾಟಿನ ಉದ್ದಕ್ಕೆ ಮಾರ್ಕನ್ನು ಹಾಕಿಕೊಳ್ಳುವ. ಇವಾಗ ಇಲ್ಲಿ ಬ್ಯಾಕ್ ಸೈಡಿಗೆ 1/2 ಇಂಚು ಮೇಲ್ಗಡೆಗೆ ಒಂದು ಮಾರ್ಕನ್ನು ಹಾಕಿಕೊಳ್ಳಬೇಕು. ಇಲ್ಲಿಗೆ ಬ್ಯಾಕಿದ್ದು ಮಾರ್ಕಿಂಗ್ ಎಲ್ಲ ಆಗಿದೆ. ಮತ್ತು ಇಲ್ಲಿ 1/4 ಇಂಚು ಕೆಳಬದಿಗೆ ಮಾರ್ಕನ್ನು ಹಾಕಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ಇದು ಶೋಲ್ಡರನ್ನು ಜಾರಲಿಕ್ಕೆ ಬಿಡುವುದಿಲ್ಲ. ಇದು ಟೈಟಾಗಿ ಶೋಲ್ಡರನ್ನು ಹಿಡಿದುಕೊಳ್ಳುತ್ತದೆ. ಹಾಗಾಗಿ ಶೋಲ್ಡರ್ ಡ್ರಾಪ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಇರುತ್ತದೆ. 42.5 37. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುವ. ಇಲ್ಲಿ ಫ್ರಂಟ್ ಸೈಡಿಗೆ ಹುಕ್ ಮತ್ತು ಐಪಟ್ಟಿಗಾಗಿ ನಾವು ಮೊದಲೇ 1/2 ಇಂಚು ಮಾರ್ಜಿಂಗನ್ನು ಬಿಟ್ಟುಕೊಳ್ಳಬೇಕು. ನೋಡಿ, ಇಲ್ಲಿ ಹುಕ್ ಮತ್ತು ಐಪಟ್ಟಿಗೆ 1/2 ಇಂಚು ಮಾರ್ಕನ್ನು ಈ ಬ್ಯಾಕ್ ಸೈಡಿಂದ ಇಲ್ಲಿ ಮುಂದಕ್ಕೆ ಇಟ್ಟಿದ್ದೇನೆ. ಇವಾಗ ಇದೇ ರೀತಿ ಇದರ ಮೇಲೆ ಫ್ರಂಟ್ ಸೈಡಿಗೆ ಮಾರ್ಕನ್ನು ಈ ರೀತಿ ಹಾಕಿಕೊಳ್ಳುವ ಲೈನಾಗಿ. ಆಮೇಲೆ ಸೇಮ್ ಇದೇ ಮಾರ್ಕನ್ನು ಇಲ್ಲಿ ಕೂಡ ಹಾಕಿಕೊಳ್ಳುವ. ಎಷ್ಟಿದೆಯೋ ಅಷ್ಟೇ 6 ಇಂಚಿಗೆ. ಇಲ್ಲಿ 6 ಇಂಚಿಗೆ ಇಲ್ಲಿ ಕೆಳಗೆ ಬರುವಾಗ ಅದಕ್ಕಿಂತ 1/2 ಇಂಚು ಕಮ್ಮಿ ಮಾಡಿ ನೋಡಿ 5.25ಗೆ ಹಾಕಿಕೊಳ್ಳಬೇಕು. ಇದು ಬ್ಯಾಕ್ ಸೈಡ್ ಇತ್ತು, ಸೇಮ್ ಟು ಸೇಮ್ ಮಾರ್ಕ್ ಹಾಕಿದ್ದೆ. ಇಲ್ಲಿ 6 ಇದ್ದರೆ ಇಲ್ಲಿ ಕಮ್ಮಿ 1/2 ಇಂಚು ಕಮ್ಮಿ ಮಾಡಿ. ಇದು ದೊಡ್ಡ ಬ್ಲೌಸ್ ಆಗಿರುವುದರಿಂದ 1/2 ಇಂಚು ಕಮ್ಮಿ ಮಾಡಿದರೆ ಸಾಕು. ಚಿಕ್ಕ ಬ್ಲೌಸ್ ಆಗಿದ್ದರೆ 3/4 ಇಂಚು ಕಡಿಮೆ ಮಾಡಿಕೊಳ್ಳಬೇಕು. ಇವಾಗ ಹಿಂಭಾಗದಲ್ಲಿ 1.5 ಇಂಚು ಇತ್ತು, ಇಲ್ಲಿ ನಾವು 1 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ. ಒಂದು ಸ್ವಲ್ಪ ಒಂದು ಸಾಕು. ಇಷ್ಟೇ ಸಾಕು. ಇದು ಬ್ಯಾಕ್ ಸೈಡ್ ಇದ್ದು ಅಲ್ಲಿಂದ ಇಷ್ಟು ಮುಂದಕ್ಕೆ ತಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಇಲ್ಲಿ ನೆರಿಗೆ ಬರಬಾರದು, ಅದಕ್ಕಾಗಿ. ಇಲ್ಲಿ ಬಟ್ಟೆ ಜಾಸ್ತಿ ಇದ್ದರೆ ಈ ಭಾಗದಲ್ಲಿ ತುಂಬ ನೆರಿಗೆಗಳು ಬರುತ್ತವೆ. ಇಲ್ಲಿ ಎಲ್ಲ ಬಟ್ಟೆ ಇಲ್ಲಿ ಜಮಾ ಆಗಿ ತುಂಬ ಇಲ್ಲಿ ನೆರಿಗೆ ಬರುವಂಥ ಸಂಭವ ಇರುತ್ತದೆ. ಅದಕ್ಕಾಗಿ ಫ್ರಂಟಿಗೆ ಇಷ್ಟು ಕಮ್ಮಿ ಮಾಡಿಕೊಳ್ಳಬೇಕು. ಇವಾಗ ಬ್ಯಾಕಿಂದ ಫ್ರಂಟ್ ಸೈಡಿಗೆ 1.5 ಇಂಚು ಹೆಚ್ಚಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಇದು 15 ಇಂಚು ಉದ್ದ ಬ್ಲೌಸಿಗೆ 16 ಇಂಚು ಮಾರ್ಕ್ ಹಾಕಿಕೊಂಡಿದ್ದೇನೆ. 16 ಇಂಚಿಗಿಂತ ಫ್ರಂಟ್ ಸೈಡಿಗೆ 1.5 ಇಂಚು ಹೆಚ್ಚು. ಟೇಪಲ್ಲಿ ಕಾಣಬಹುದು ನೋಡಿ, 1.5 ಇಂಚಿನಷ್ಟು ಹೆಚ್ಚಿಗೆ ಇಲ್ಲಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಯಾಕಂದರೆ ಇದರಲ್ಲಿ ಕ್ರಾಸ್ ಪಟ್ಟಿ ಇದರಲ್ಲಿಯೇ ನಾವು ಆ್ಯಡ್ ಮಾಡುತ್ತೇವೆ, ಅದಕ್ಕಾಗಿ 1.5 ಇಂಚು ಹೆಚ್ಚಿಗೆ ಹಾಕಿಕೊಂಡಿದ್ದೇನೆ. ಕ್ರಾಸ್ ಪಟ್ಟಿಯ ಅಗಲ ಇದೆ 2 ಕಾಲು, ಅದಕ್ಕೆ ನಾವು ಮಾರ್ಜಿಂಗನ್ನು ಸೇರಿಸಿ
3/4 ಇಂಚಿಗೆ ಈ ಥರ ಮಾರ್ಕನ್ನು ಹಾಕಿಕೊಳ್ಳಿ. 1 ಇಂಚು ಮಾರ್ಜಿಂಗಲ್ಲಿ ಹೋಗುತ್ತದೆ. 2/4 ಇದ್ದರೆ 3/4ಗೆ ಹಾಕಿಕೊಂಡಿದ್ದಾಯಿತು. ಇವಾಗ ಇದನ್ನು ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಿ. ಇವರ ಮುಂಭಾಗದಲ್ಲಿ ಎಷ್ಟು ಇಟ್ಟಿದ್ದಾರೆ ನೋಡುವ. 3/4 ಇಟ್ಟಿದ್ದಾರೆ. ನಾವಿಲ್ಲಿಂದ 3 ಇಂಚು ಇಡುವ. ಇದರ ಡಾಟಿನ ಅಗಲ 3 ಇಂಚು ಬೇಕು, ಏಕೆಂದರೆ ಇದು ಫುಲ್ ಬಸ್ಟು, ತುಂಬ ದೊಡ್ಡ ಡಾಟ್ ಇದಕ್ಕೆ ಬರುತ್ತದೆ. ಫುಲ್ ಬಸ್ಟ್ ಮಾಡಲು ಡಾಟನ್ನು ಮಾತ್ರ ಹೆಚ್ಚಿಸಬೇಕಾಗುತ್ತದೆ, ಬೇರೆ ಏನೂ ಅಲ್ಲ. 4 ಇಂಚಿಗೆ ಈ ಡಾಟಿನ ಲೆಂತನ್ನು ಕೂಡ ನಾವು ಜಾಸ್ತಿ ಇಡುತ್ತೇವೆ. ಡಾಟಿನ ವಿಡ್ತ್ ಜಾಸ್ತಿ ಇದ್ದರೆ ಲೆಂತ್ ಕೂಡ ಜಾಸ್ತಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಮೂವತ್ತೇಳು ಸೊಂಟದ ಸುತ್ತಳತೆ ಇದೆ. ಮಾರ್ಜಿಂಗಿಗೆ 1/2 ಇಂಚು ಮೊದಲೇ ಇಲ್ಲಿ ಬಿಟ್ಟಿದ್ದೇನೆ. ಅಲ್ಲಿಂದ ಟೇಪನ್ನು ಹಿಡಿದುಕೊಂಡು 37 ಇಂಚಿಗೆ ಮಾರ್ಕನ್ನು ಹಾಕಿಕೊಳ್ಳುವ. 37 ಅಂದರೆ 9/4. ಆಮೇಲೆ ಅದಕ್ಕೆ ಈ ಡಾಟನ್ನು ಆ್ಯಡ್ ಮಾಡಬೇಕು. ನೋಡಿ, 3 ಇಂಚಿನ ಡಾಟು ಇಲ್ಲಿಗೆ, 3 ಇಂಚು ಡಾಟಿಗೆ, ಮತ್ತು ಇಲ್ಲಿ 2 ಇಂಚು ಇದಕ್ಕೆ ನಾವು ಲೂಸ್ ಮಾಡಲಿಕ್ಕೆ ಅಂತ. ಇಲ್ಲಿ ನೋಡಿ, ತುಂಬ ಕ್ರಾಸ್ ಆಗಿ ಬರುತ್ತದೆ. ಫುಲ್ ಬಸ್ಟ್ ಕಟಿಂಗ್ ಮಾಡುವಾಗ ಇದೇ ಥರ ಆಗುವುದು. ಇದು ಡಾಟ್ ಹಿಡಿದ ಮೇಲೆ ಎಲ್ಲ ಸರಿ ಹೋಗುತ್ತದೆ. ಇವಾಗ ನಿಮಗೆ ತುಂಬ ಜಾಸ್ತಿ ಇದ್ದಾಗಿ ಕಾಣಬಹುದು. ಕ್ರಾಸ್ ಪಟ್ಟಿನ ಶೇಪ್ಗಾಗಿ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ. ಈ ಬದಿಯಿಂದ 1 ಇಂಚು, ಮುಂಭಾಗದಲ್ಲಿ 1/4 ಇಂಚು. ಇದು ಕ್ರಾಸ್ ಪಟ್ಟಿಗೆ ಶೇಪ್ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ತುಂಬ ಕಮ್ಮಿ ಶೇಪ್ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಕೊಟ್ಟಿದ್ದೇನೆ ಅಷ್ಟೇ. ಇನ್ನೊಂದು ಸಲ ಇದೇ ಬ್ಲೌಸನ್ನು ಕಟ್ ಮಾಡಲು ನನಗೆ ಇದು ಏನು ಬೇಕಾಗಿರುವುದಿಲ್ಲ, ಏಕೆಂದರೆ ಇದನ್ನು ನಾನೆಲ್ಲ ಬರೆದಿಟ್ಟುಕೊಂಡಿರುತ್ತೇನೆ. ಅಷ್ಟು ಇದ್ದರೆ ಸಾಕಾಗುತ್ತದೆ. ನಾನು ಅಷ್ಟರಲ್ಲೇ ಕಟಿಂಗ್ ಮಾಡಿಬಿಡುತ್ತೇನೆ. ಇಲ್ಲಿ ಸ್ವಲ್ಪ ಇಷ್ಟೇ ಸಾಕು. ಇವಾಗ ಇದನ್ನು ತೆಗೆಯುವ. ಇದನ್ನು ತೆಗೆದು ಫ್ರಂಟ್ ನೆಕ್ಕಿದ್ದು ಮಾರ್ಕನ್ನು ತೋರಿಸುತ್ತೇನೆ. ಇವರದ್ದು ರೆಡಿ ನೆಕ್ ಡೀಪು 6/4 ಇದೆ. ನೋಡಿ, ಇಲ್ಲಿಗೆ ಮಾರ್ಕನ್ನು ಹಾಕಿಕೊಳ್ಳುವ. ಈ ಥರ ಇಲ್ಲಿಂದ ನೋಡಿ ಮಾರ್ಜಿಂಗ್ನಲ್ಲಿ ಇಟ್ಟು, ಇವಾಗ ಇದು ಮಾರ್ಜಿಂಗ್ ಇದಕ್ಕೆ ಆ್ಯಡ್ ಮಾಡುತ್ತೇನೆ. ಆ್ಯಡ್ ಮಾಡಿ, ಇಲ್ಲಿ ಇಟ್ಟರೆ ಆಗೋದಿಲ್ಲ, ಇಲ್ಲಿ ಮಾರ್ಜಿಂಗ್ ಆ್ಯಡ್ ಆಗಬೇಕು. ನೋಡಿ, ಇಲ್ಲಿ ನಮ್ಮದು ಲೈನು ಇಲ್ಲಿಗೆ ನೋಡಿ ಸರಿಯಾಗಿ ಇದೆ. ಈ ಮಾರ್ಕಿಗೆ ಈ ರೀತಿ ಸರಿಯಾಗಿ ಇಟ್ಟುಕೊಂಡು ಇಲ್ಲಿ ಮಾರ್ಜಿಂಗನ್ನು ಹಿಡಿದಿದ್ದೇನೆ. ಸಾಧಾರಣ ರೆಡಿಯಾಗಿ ಬರುವಾಗ 6/4 ಇಂಚಿಗೆ ಬರುತ್ತದೆ. ಈ ರೀತಿ ಮಾರ್ಕನ್ನು ಹಾಕಿಕೊಳ್ಳಬೇಕು. ಇಲ್ಲಾಂದರೆ ಇನ್ನೊಂದು ಐಡಿಯಾ, ನಿಮಗೆ ಹೆಚ್ಚಿನವರಿಗೆ ವಿಡಿಯೋ ನೋಡುವವರಿಗೆ ಗೊತ್ತಿರುತ್ತದೆ. ಏನಂತ ಹೇಳಿದರೆ, ಇದು ಫ್ರಂಟ್ ಪಟ್ಟಿ ಏನಿದೆಯೋ ಇದರ ಲೆಂತು 8 ಇಂಚು ಇದೆ. ಇನ್ನೊಮ್ಮೆ ತೋರಿಸುತ್ತೇನೆ ನೋಡಿ, ಕರೆಕ್ಟಾಗಿ 8 ಇಂಚು ಇದರ ಹೂಕೈ ಪಟ್ಟಿದ್ದು ಲೆಂತ್ ಇದೆ. ಇವಾಗ ನಾವು ಇದನ್ನು ಹೇಗೆ ಮಾಡಬೇಕು, ನಾನು ಇದೇ ಥರ ಮಾಡೋದು, ಮತ್ತು ಆ ಥರದ ನಿಮಗೆ ಕೂಡ ತೋರಿಸಿಕೊಟ್ಟಿದ್ದೇನೆ. 8 ಇಂಚನ್ನು ಇಲ್ಲಿ ಇಟ್ಟು ಅದಕ್ಕೆ 2.5 ಇಂಚನ್ನು ಆ್ಯಡ್ ಮಾಡಬೇಕು. ನೋಡಿ, ಅಲ್ಲಿಗೆ ಬರುತ್ತದೆ. ಅದು 8 ಇಂಚು ಇಟ್ಟು ಕೆಳಗಿನಿಂದ, ಇಲ್ಲಿ ಕೆಳಗಿನಿಂದ ನಮ್ಮದು ಯಾವುದು ಇದು ಮೇನ್ ಲೈನ್ ಇದೆಯೋ ಅಲ್ಲಿಂದ 8 ಇಂಚನ್ನು ಇಟ್ಟು ಒಂದು ಮಾರ್ಕನ್ನು ಹಾಕಿಕೊಂಡು ಇಲ್ಲಿ, ಆಮೇಲೆ ಇಲ್ಲಿಂದ 2.5 ಇಂಚು ಆ್ಯಡ್ ಮಾಡಿದರೆ ಮತ್ತು ಇವಾಗ ನಾನು ತೋರಿಸಿದ ಅಳತೆಗೆ ಅದು ಸರಿ ಹೊಂದುತ್ತದೆ, ಸರಿಯಾಗಿ ಬರುತ್ತದೆ. ಟೋಟಲ್ 10.5 ಇಂಚಿಗೆ ಬರುತ್ತದೆ. ಇವಾಗ ಇದೇ ಲೈನನ್ನು ಮುಂದುವರಿಸುವ.
ಇಂಚಿಗೆ ಮುಂಭಾಗದ ನೆಕ್ ಲೈನಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ. ಚಿಕ್ಕ ಬ್ಲೌಸ್ ಆಗಿದ್ದರೆ ಕಮ್ಮಿ ಮಾಡಿಕೊಳ್ಳಿ. ಇದು ದೊಡ್ಡ ಬ್ಲೌಸ್ ಆಗಿರುವುದರಿಂದ ಅದಕ್ಕೆ 3 ಇಂಚು ಬೇಕಾಗುತ್ತದೆ. ಮತ್ತು ಕಾರ್ನರ್ನಿಂದ 1 ಇಂಚು ಬಿಟ್ಟು ರೌಂಡ್ ಶೇಪನ್ನು ಮಾಡಿಕೊಳ್ಳಿ. ನಾನು ತಿಳಿಸುವ ಐಡಿಯಾ ಕೆಲವರಿಗೆ ಅರ್ಥವಾಗುವುದಿಲ್ಲ. ಆಮೇಲೆ ಇಲ್ಲಿ ಕೂಡ ಅಷ್ಟೇ 1/4 ಇಂಚು ಕಡಿಮೆ ಮಾಡಿಕೊಳ್ಳಬೇಕು. ನಾನು ತೋರಿಸುವ ವಿಧಾನದಲ್ಲಿ ಅದು ಕೂಡ ಆಗಿದೆ. ಬೇಕಾದರೆ ಇನ್ನೊಂದು ಸಲ ನಿಮಗೆ ತೋರಿಸಿಕೊಡುತ್ತೇನೆ ನೋಡಿ. ಇಲ್ಲಿಗೆ ಸರಿಯಾಗಿ ಬರುತ್ತದೆ ಹುರಿದಾಕುವಾಗ. ಇಲ್ಲಿ ಸ್ವಲ್ಪ ಕಟ್ಟಿಂಗ್ ಆಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಬೇಕಾದರೆ ಬಟ್ಟೆಯನ್ನು ನೀವು ಹೆಚ್ಚಿಗೆ ಸ್ವಲ್ಪ ಬಂದರೆ ಕಟ್ ಮಾಡಿಕೊಳ್ಳಬಹುದು. ಕಮ್ಮಿ ಅಂತೂ ಬರುವುದಿಲ್ಲ. ಹೆಚ್ಚು ಬಂದರೆ ಇದು ಶೇಪ್ ಕೊಡುವಾಗ ಸ್ವಲ್ಪ ಇಲ್ಲಿ ಕಟ್ ಮಾಡಿಕೊಳ್ಳಿ. ಇವಾಗ ಫ್ರಂಟ್ ಇದ್ದು ಇನ್ನು ಡಾಟ್ ಇದ್ದು ಮಾರ್ಕ್ ಎಲ್ಲ ಬಾಕಿ ಇದೆ. ಇವಾಗ ಇನ್ನೊಂದು ಡಾಟ್ ಇಲ್ಲಿಂದ ಹಾಕಿಕೊಳ್ಳುವ. ಈ ಸೈಡಿಂದ ಈ ಸೆಂಟರ್ನಿಂದ ಕೆಳಭಾಗಕ್ಕೆ ಇಲ್ಲಿಗೆ ನೇರವಾಗಿ ಈ ಥರ. ಮತ್ತು ತುಂಬಷ್ಟು ಬ್ಲೌಸ್ಗಳಿಗೆ ಮಧ್ಯದಲ್ಲಿ ಡಾಟಿನ ಗ್ಯಾಪನ್ನು ತುಂಬ ಹತ್ತಿರ ಇಡಬಾರದು. ಅದೊಂಥರ ಆಗುತ್ತದೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಹಾಕಿಕೊಳ್ಳಬೇಕು. ನಾವು 2.25 ಇಡುತ್ತೇವೆ. ಇವಾಗ ನೋಡಿ ಇಲ್ಲಿ 2 ಮುಕ್ಕಾಲಿಗೆ ಹಾಕಿಕೊಳ್ಳುತ್ತೇನೆ. ಸ್ವಲ್ಪ ಫುಲ್ವಷ್ಟಿಗೆ ದೂರನೇ ಹಾಕಿಕೊಳ್ಳುವುದು ಒಳ್ಳೆಯದು. ಇದರ ಬಸ್ಟ್ ಪಾಯಿಂಟ್ 10 ಇಂಚಿಗೆ ಬರುತ್ತದೆ ನೋಡಿ. ಮೇನ್ ಡಾಟು ಅರ್ಧ ಇಂಚು ಮಾರ್ಜಿನ್ ಇಲ್ಲಿ ಬಿಟ್ಟು 10 ಇಂಚು ಸಾಕಾಗುತ್ತದೆ. ಇವಾಗ ಇನ್ನು ಅಡ್ಡ ಹಾಕುವಂತಹ ಡಾಟನ್ನು ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಏರಿಸಿಕೊಳ್ಳುವ. ಸ್ವಲ್ಪ 4.25 ಇಂಚಿಗೆ ಕೆಳಗಿನಿಂದ 4.25 ಅಥವಾ 4.25 ಹಾಕಿಕೊಳ್ಳಬಹುದು. ಈ ಮಧ್ಯದಿಂದ 1/4 ಇಂಚು ಆಚೆಗೆ, ಇಲ್ಲಿಂದ 1/4 ಇಂಚು ಈಚೆಗೆ ಹಾಕಿಕೊಳ್ಳುವ. ನಾನು ಇದಕ್ಕೆ ಎಲ್ಲ ಡಾಟ್ಗಳನ್ನು ಸೈಡ್ ಡಾಟ್ಗಳನ್ನು 1 ಇಂಚಿಗೆ ಹಿಡಿಯುತ್ತೇನೆ. 1 ಇಂಚು. ಈ ಡಾಟ್ ಮಾತ್ರ 1/4. ಇವಾಗ ಇದನ್ನು ಕಟ್ ಮಾಡಿಕೊಳ್ಳುತ್ತೇನೆ. ನೋಡಬಹುದು. ಇವಾಗ ಎಲ್ಲ ಡಾಟ್ಗಳ ಇಲ್ಲಿ ಎಂಡಲ್ಲಿ ಕಟ್ಟುಗಳನ್ನು ಹಾಕಿಕೊಳ್ಳಿ. ಈ ರೀತಿ ಮಾಡುವುದರಿಂದ ಎಲ್ಲ ಡಾಟ್ಗಳು ಒಂದೇ ಲೆಕ್ಕ ಬರುತ್ತವೆ. ಹೆಚ್ಚು ಕಡಿಮೆ ಏನೂ ಆಗುವುದಿಲ್ಲ. ಇವಾಗ
ಈ ಮಿಡಿಲ್ ಚೆಸ್ಟ್ ಇದ್ದು ಅಂದರೆ ಅಪ್ಪರ್ ಚೆಸ್ಟು ಎಷ್ಟಿದೆ ಎಂಬುದನ್ನು ಇದರಲ್ಲಿ ನಾನು ಯಾವ ರೀತಿ ಅಳತೆ ಮಾಡಿದ್ದೇನೋ ಅದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿಗೆ 11:30 ಬಂದಿದೆ. ಇವಾಗ ಟೆಂಪ್ರವರಿಲಿ ನಾನು ಪಿನ್ ಹಾಕಿ ಇದನ್ನು ಕೂಡ ನಿಮಗೆ ತೋರಿಸುತ್ತೇನೆ. ನೋಡಿ, ಮಾರ್ಜಿಂಗನ್ನು ಬಿಟ್ಟು ಇಲ್ಲಿಂದ ಈ ರೀತಿ ಹಿಡಿದು ನೋಡ್ಬೋದು. ನೋಡಿ, 11:30 ಇಲ್ಲಿಗೆ ಬಂದಿದೆ. ಅಂದರೆ ಈ ಬದಿಯಿಂದ ಅಷ್ಟೇ 1.5 ಇಂಚು ಮಾರ್ಜಿಂಗ್ ಬಿಟ್ಟು ಬಂದಿದೆ. ಇಲ್ಲಿ 1.5, ಇಲ್ಲಿಗೆ 11.5 ಮತ್ತು ಇಲ್ಲಿಗೆ ಸೊಂಟದ ಅಳತೆ ಮಾರ್ಕ್ ಬರುತ್ತದೆ. ಅಪ್ಪರ್ ಚೆಸ್ಟು ಫುಲ್ ಬಸ್ಟ್ ಅಂತ ಹೇಳಿದರೆ ಫುಲ್ ಬಸ್ಟು ಈ ಡಾಟೇ ಫುಲ್ ಬಸ್ಟು. ಇದನ್ನು ಚಿಕ್ಕದು ಮಾಡಿದಾಗ ಫುಲ್ ಬಸ್ಟ್ ಆಗೋದಿಲ್ಲ. ಡಾಟ್ಗಳನ್ನು ಎಷ್ಟು ದೊಡ್ಡದು ನಾವು ಮಾಡುತ್ತಾ ಹೋಗುತ್ತೇವೋ ಅದೇ ಫುಲ್ ಬಸ್ಟ್ ಆಗುತ್ತದೆ. ಬೇರೆ ಇದರಲ್ಲಿ ಏನೂ ವಿಶೇಷ ಇಲ್ಲ. ನೋಡಿ, ಇದು ತುಂಬ ಫುಲ್ ಬಸ್ಟ್ ಆಗಿದೆ. ಇದು ಅವರಿಗೆ ಸರಿಯಾಗಿ ಕೂತ್ಕೊಳ್ತದೆ. ಇನ್ನೂ 2 ಡಾಟ್ಗಳು ಬಾಕಿ ಇವೆ, ಅದನ್ನು ನಾನು ಮಾಡಲಿಲ್ಲ. ಮಾಡಿದಾಗ ಇನ್ನೂ ಕೂಡ ಫುಲ್ ಬಸ್ಟ್ ಆಗುತ್ತದೆ. ನೋಡ್ಬೋದು, ಖಾಲಿ ಪಿನ್ ಹಾಕಿ ತೋರಿಸಿದ್ದೇನೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ಅರ್ಧ ಇಂಚು ಈ ಸಲ ಕಟ್ಟು ಮಾಡಿಕೊಳ್ಳಬೇಕು. ಈ ರೀತಿ ಕಟ್ಟು ಮಾಡಿಕೊಳ್ಳುವುದರಿಂದ ಡಾಟ್ ಹಾಕಿದಾಗ ನಿಮಗೆ ಇಲ್ಲಿ ಕ್ರಾಸ್ ಆಗಿ ಬರುವುದಿಲ್ಲ. ಇದು ಇದ್ದರೆ ನೋಡಿ, ಇಲ್ಲಿ ಮೇಲಕ್ಕೆ ಹೋದಂತೆ ಆಗುವುದು. ಇದನ್ನು ಇಷ್ಟು ತೆಗೆದ ಮೇಲೆ ಸ್ಟ್ರೈಟ್ ಆಗಿ ಬರುತ್ತದೆ ಲೈನ್. ಇವಾಗ ಇಲ್ಲಿ ಕೂಡ ಇಷ್ಟೇ ಕಟ್ಟು ಮಾಡಲಿಕ್ಕೆ ಇತ್ತು, ಆದರೆ ಈ ಬ್ಲೌಸಲ್ಲಿ ಇಲ್ಲಿ ಕಟ್ಟು ಮಾಡುವುದಿಲ್ಲ. ಕಾರಣ ಏನೆಂದರೆ ಅವರಿಗೆ ದೊಡ್ಡ ಡಾಟ್ ಬೇಕಾಗಿರುತ್ತದೆ. ಅದಕ್ಕಾಗಿ ಇಲ್ಲಿ ಕಟ್ಟು ಮಾಡುವಂಥ ಬಟ್ಟೆಯನ್ನು ಡಾಟಿಗೆ ಆ್ಯಡ್ ಮಾಡಿಕೊಂಡಿದ್ದೇನೆ. ಫುಲ್ ಬಸ್ಟ್ ಬ್ಲೌಸ್ ಅಲ್ಲವಾಗಿದ್ದರೆ ಇದನ್ನು ಇಲ್ಲಿ ಸ್ವಲ್ಪ ನಾವು ಕಟ್ಟು ಮಾಡಿಕೊಳ್ಳಬೇಕು, ಇಲ್ಲಾಂದರೆ ಡಾಟ್ ಹೆಚ್ಚಾಗುತ್ತದೆ. ಆದರೆ ಇದಕ್ಕೆ ಅಂಥ ಅವಶ್ಯಕತೆ ಇಲ್ಲ. ಇವರಿಗೆ ಡಾಟ್ ದೊಡ್ಡದು ಬೇಕು, ಅದಕ್ಕಾಗಿ ಇಲ್ಲಿ ಕಟ್ಟು ಮಾಡಿಕೊಳ್ಳುವುದಿಲ್ಲ. ಇವಾಗ ಇದರ ಕಟಿಂಗ್ ಆಯಿತು. ಇನ್ನು ಸ್ಲೀವ್ ಕಟಿಂಗ್ ಇದೆ. ಇವರ ಸ್ಲೀವ್ನ ಇಲ್ಲಿದ್ದು ಬಿಡ್ತು ನೋಡಿ, 16.25 ಇದೆ. 8 1 ಪಾಯಿಂಟ್ ಇದೆ. ಬಟ್ಟೆ ಇರುವುದು ಇಷ್ಟೇ. ಇವಾಗ ಇದನ್ನು 16.25 ಮಾಡಬೇಕು, ಜಾಯಿಂಟ್ ಇಲ್ಲದೆ. ಅದು ಹೇಗೆ ಎಂದು ತೋರಿಸಿಕೊಡುತ್ತೇನೆ. ನೋಡಿ, ಇಲ್ಲಿ 16.25 ಬರುವುದಿಲ್ಲ. ಹೆಚ್ಚೆಂದರೆ 14 ಇಂಚಿನಷ್ಟು ಬರುತ್ತದೆ. ಅವರಿಗೆ ಬೇಕಾಗಿರೋದು 16.25. ತುಂಬ ದೊಡ್ಡದಿದೆ 16.25. ಇಲ್ಲಿಗೆ ಇದರ ಪನ್ನವೇ ಪೂರ್ತಿ ಆಯಿತು 14ವರೆಗೆ. ಇವರಿಗೆ ಜಾಯಿಂಟ್ ಇಲ್ಲದೆ ಸ್ಲೀವನ್ನು ಕಟ್ಟು ಮಾಡೋದು ಹೇಗೆ ಸೈಡಲ್ಲಿ ನೋಡುವ. ಅದಕ್ಕಾಗಿ ನಾವು ಸಿಂಗಲ್ ಸ್ಲೀವನ್ನು ಕಟ್ಟು ಮಾಡಿಕೊಳ್ಳಬೇಕು ಒಂದೊಂದಾಗಿ. ಆವಾಗ ಕಟ್ಟು ಮಾಡಿಕೊಳ್ಳಬಹುದು. ಒಂದನ್ನು ಇಲ್ಲಿಂದ ಮೇಲಕ್ಕೆ, ಮತ್ತೊಂದನ್ನು ಉಲ್ಟಾ ತಿರುಗಿಸಿ ಕಟ್ಟು ಮಾಡಿದಾಗ ಬಿನಾ ಜಾಯಿಂಟ್ ಸ್ಲೀವ್ ರೆಡಿ ಆಗುತ್ತದೆ. ಇವರ ಆರ್ಮ್ ಹೋಲ್ ರೌಂಡ್ ನೋಡಿ, ಬ್ಲೌಸಲ್ಲಿ 9 ಇಂಚು ಇದೆ. ಸರಿಯಾಗಿ ಕಾಣಬಹುದು, ಕೆಂಪು ಕಲರಲ್ಲಿ ಸ್ಟಿಚ್ ಮಾಡಿದ್ದಾರೆ. 9 ಇಂಚು ಇದೆ. ನಮಗೆ ಕೂಡ 9 ಇಂಚು ಇಲ್ಲಿ ಬೇಕು. ಅದಕ್ಕಾಗಿ ನಾವು ಇಲ್ಲಿ ಅಗಲ ಜಾಸ್ತಿ ಇರುವುದರಿಂದ ಇದರ ಅರ್ಧದಷ್ಟನ್ನು ಇಡಲಿಕ್ಕೆ ಆಗೋದಿಲ್ಲ. ಇಟ್ಟರೆ ಜಾಸ್ತಿ ಆಗುತ್ತದೆ. ಅದಕ್ಕಾಗಿ ನಾವೇನು ಮಾಡಬೇಕಂತ ಹೇಳಿದರೆ 3.5 ಇಂಚಿನಷ್ಟೇ ಡೌನ್ ಮಾಡಿಕೊಳ್ಳಬೇಕು. ಇಲ್ಲಿ ತೋಳು ಜಾಸ್ತಿ ಅಗಲ ಬರುವಾಗ 3.5 ಇಂಚು ಡೌನ್ ಮಾಡಿಕೊಂಡರೆ ಸಾಕಾಗುತ್ತದೆ. ಇಂತಹ ಒಂದೊಂದು ವಿಚಿತ್ರ ಬ್ಲೌಸ್ಗಳು ದೊಡ್ಡ ಬ್ಲೌಸ್ಗಳು ಬಂದಾಗ ಕಟ್ಟಿಂಗಲ್ಲಿ ಕೂಡ ಲೆಕ್ಕ ಎಲ್ಲ ಏರುಪೇರು ಆಗುತ್ತದೆ. ಅದರ ತಕ್ಕಂತೆ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾ ಹೋಗಬೇಕು. ಆದರೂ ಈ ಲೈನನ್ನು ಮಾತ್ರ ಹಾಕಿಕೊಳ್ಳಿ, ಇದು ತುಂಬ ಮುಖ್ಯವಾದದ್ದು. ಇದರ ಸೆಂಟರನ್ನು ತೆಗೆದುಕೊಳ್ಳಿ. ಇಲ್ಲಿ ಈಗ 9 ಇದೆ. ಇದನ್ನು ಕೈ ಕೂರಿಸುವಾಗ ಸ್ವಲ್ಪ ಜಿರಾಯಿಸಿಕೊಂಡು ಈ ಬಟ್ಟೆಯನ್ನು ಆದಷ್ಟು ಬಾಡಿಗೆ ಇದು ಅಡ್ಜಸ್ಟ್ ಮಾಡಿ ಕೂರಿಸಬೇಕು ಅಷ್ಟೇ. ನೋಡಿ, ಈ ಲೈನಿಗೆ ಈ ಲೈನು ಇದಕ್ಕೆ ಅಟ್ಯಾಚ್ ಆಗಬೇಕು, ಒಂದಕ್ಕೊಂದು ಸರಿಯಾಗಿ ಬರುವಂತಿರಬೇಕು. ಆಮೇಲೆ ಇಲ್ಲಿಂದ ಕೂಡ ಹಾಗೇನೆ ಇದಕ್ಕೆ ಬೇಕಾದರೆ ನೀವು ಇಲ್ಲಿ ಸ್ವಲ್ಪ
2.5 ಇಂಚು ತಗೊಳ್ಳಿ. ಇಲ್ಲಾಂದರೆ ನಾವು ಎಷ್ಟು ತಗೊಳ್ತೇವೆ, ಮುಂಭಾಗಕ್ಕೆ 1 ಇಂಚು, ಹಿಂಭಾಗಕ್ಕೆ 2 ಇಂಚು ತಗೊಳ್ಳೋದು. ಆದರೆ ಇದಕ್ಕೆ 2.5 ತಗೊಳ್ಳುವ, ತುಂಬ ವಿಡ್ತ್ ಇರುವುದರಿಂದ. ಇಲ್ಲಿಂದ 1/4 ತಗೊಳ್ಳುವ. ಇದಕ್ಕೆ ಸರಿ ಹೋಗುವಂತೆ ನೋಡಿಕೊಂಡು ಶೇಪನ್ನು ಹಾಕಿಕೊಳ್ಳಬೇಕು. ಮತ್ತು ಇಲ್ಲಿ ಸ್ವಲ್ಪ ಅರ್ಧ ಇಂಚಿಗಿಂತ ಸ್ವಲ್ಪ ಮೇಲೆ ಇದ್ದರೆ ಪರವಾಗಿಲ್ಲ, ಬ್ಲೌಸ್ ತುಂಬ ದೊಡ್ಡದಾಗಿದೆ ಅದಕ್ಕಾಗಿ. ಇವಾಗ ಈ ಥರ ಮಾರ್ಕಿಂಗ್ ಆಗಿದೆ. ಎಲ್ಲ ಕಡೆಗೂ ಈ ಥರ ಕಟ್ಟುಗಳನ್ನು ಹಾಕಿಕೊಳ್ಳಬೇಕು. ಈ ಕಟ್ಟುಗಳು ಕೂಡ ಬಾಡಿಗೆ ಒಂದಕ್ಕೊಂದು ಮ್ಯಾಚ್ ಆಗಬೇಕು, ಆವಾಗಲೇ ನಿಮಗೆ ಫಿಟ್ಟಿಂಗ್ ಬರುವುದು. ಈ ಜಾಯಿಂಟಿಗೆ ಸರಿಯಾಗಿ ಈ ಕಟ್ಟು ಒಂದಕ್ಕೊಂದು ಮ್ಯಾಚ್ ಆಗಲೇಬೇಕು. ಇವಾಗ ಇಲ್ಲಿ ಸ್ವಲ್ಪ ಸರಿ ಮಾಡಬೇಕಾಗಿದೆ. ನೋಡಿ, ಸ್ಲೀವ್ ಶೇಪು ರೆಡಿ ಆಗಿದೆ. ಇವಾಗ ಇದಕ್ಕೆ ನೋಡಿ ಯಾವುದೇ ಜಾಯಿಂಟನ್ನು ಹಾಕಿಲ್ಲ, ನಾನು ಸಪ್ರೇಟ್ ಆಗಿ ಕಟ್ ಮಾಡಿಕೊಂಡಿದ್ದೇನೆ. ಇವಾಗ ಈ ಬಟ್ಟೆಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ನೋಡಿ, ಇಲ್ಲಿ ಜಾಯಿಂಟ್ ಇಲ್ಲದೆ 16.25 ಇಂಚಿದ್ದು ನಮ್ಮದು ಸ್ಲೀವ್ ರೆಡಿಯಾಗಿದೆ. ಕರೆಕ್ಟಾಗಿ 16.25 ಇದೆ, ಜಾಯಿಂಟ್ ಇಲ್ಲ. ಒಂದೊಂದಾಗಿ ಕಟ್ ಮಾಡಿದರೆ ಜಾಯಿಂಟ್ ಬರುವುದಿಲ್ಲ. ಆರ್ಮ್ ಹೋಲ್ ರೌಂಡು 18, ಅಂದರೆ ಅರ್ಧ 9, ಮಿಡ್ಲ್ 16.25, ಬಾಟಮ್ 14. ಇಲ್ಲಿಗೆ ಈ ಬ್ಲೌಸ್ ಪೂರ್ತಿ ಕಟಿಂಗ್ ಆಗಿದೆ. ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮದು ಹಿಂದಿ ಚಾನಲಲ್ಲಿ ಕೂಡ ವಿಡಿಯೋ ನೋಡಿ, ಕವಿತಾ ಟೈಲರ್ ಹಿಂದಿ ಅಂತ ಟೈಪ್ ಮಾಡಿದರೆ ನಿಮಗೆ ಹಿಂದಿ ವಿಡಿಯೋ ಕೂಡ ಸಿಗುತ್ತದೆ, ಅದನ್ನು ನೋಡಬಹುದು.